ತೋರಿಸುವುದಕ್ಕಾಗಿ ಬಂದವರು ದೇವರನ್ನ ಈ ಪ್ರಪಂಚಕ್ಕೆ ತೋರಿಸುವುದಕ್ಕಾಗಿ ಬಂದವರು ನಾವು. ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಬೇಸಿಗೆ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಮೊಟ್ಟ ಮೊದಲಾಗಿ ಬರುವಂತದ್ದು ಏನು ಗೊತ್ತ? ಅವ್ರ ಬಾಯಿಂದ ಮಾತು ಹೇಳಿ ಏನಂತಾರೆ? ಚರ್ಚಿಗೆ ಹೋಗ್ತಾರೆ, ಇವ್ರಿಗೆ ವಾಕ್ಯ ಕೇಳ್ತಾರೆ, ಇವ್ರಿಗೆ ನಾನು ಮಾಡಿದಂತ ತಪ್ಪು ನನಗೆ ಬರ್ಬೋದಲ್ಲ? ಇಲ್ಲ ಇಲ್ಲ, ನಾನು ಮಾಡುವಂತದ್ದು ತಪ್ಪು ಎಲ್ಲಿಗೆ ಹೋಗ್ತದೆ? ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ನಿಂದನೆ ಮಾಡುವಂತದ್ದು. ಎಫೆಸಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ಪರಿಪೂರ್ಣ ಅನ್ನೋಂಥದ್ದು ಮುಟ್ಟುವ ತನಕ ಹೋಗ್ಬೇಕಂತ ಹೇಳಕತ್ತೇನ್ರಿ. ಅಂದ್ರೆ ಪರಿಪೂರ್ಣತೆ ಅನ್ನೋಂಥದ್ದು ಎಲ್ಲಿವರೆಗೆ ಅಂತಂದ್ರೆ ನೀನು ಸಾಯುವವರೆಗೂ ಕೂಡ ಪ್ರಯಾಸ ಪಡೋದಕ್ಕೋಸ್ಕರ. ಹೌದಾ? ನೋಡಿ, ನಾವು ದೀಕ್ಷಾ ಸ್ಥಾನವನ್ನ ತೆಗೆದುಕೊಂಡ ಮೇಲೆ ಕೂಡ ಎಷ್ಟು ನೀನು ಕಷ್ಟಪಟ್ಟು, ಎಷ್ಟು ನೀನು ಸೇವೆ ಮಾಡಿ, ನಾವು ಎಷ್ಟು ಪ್ರಯಾಸ ಪಟ್ಟು, ಎಷ್ಟು ನಾವು ದೇವರ ಕೆಲಸ ಮಾಡಿದಾಗಲೂ ಕೂಡ ಒಂದು ತಪ್ಪು ಮಾಡಿದ್ರೆ ಸಾಕ್ರಿ. ಒಂದು ತಪ್ಪು ಮಾಡಿದ್ರೆ ಮಾಡಿರುವಂತ ಕೆಲಸ ಎಲ್ಲ ಏನಾಗುತ್ತೆ? ನೀನು 10 ವರ್ಷ ಮಾಡಿದಂತ ಕೆಲಸವೂ ಕೂಡ ಒಂದು ತಪ್ಪು ಮಾಡಿದ ಕೂಡ ಅಷ್ಟು ಕೂಡ ವೇಸ್ಟ್ ಆಗ್ತಿರ್ತಾರೆ. ಅದಕ್ಕೆ ಅಂತಾನೆ ಮಗ, ಪೂರ್ಣತೆ ಪರಿಪೂರ್ಣವಾಗು. ನಿನ್ಗೆ ಕಷ್ಟ ಆಗ್ಲಿ, ಬಾಧ ಆಗ್ಲಿ, ದುಃಖ ಆಗ್ಲಿ, ನೋವಾಗ್ಲಿ, ಯಾರೇ ಇರ್ಲಿ, ಯಾರೇ ಬಿಟ್ಟೋಗ್ಲಿ, ಅದಕ್ಕೆ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿ ತೋರಿಸ್ತಾ ಇದ್ದಾನೆ. ಪರಿಪೂರ್ಣತೆ ಅಂದ್ರೆ ಹೆಂಗಿರ್ತದೆ? ಪರಿಪೂರ್ಣತೆ ಅಂದ್ರೆ ಏನಿರ್ತದೆ? ದೇವರ ಸ್ವರೂಪ ಅಂದ್ರೆ ಹೆಂಗಿರ್ತದೆ? ದೇವರಂದ್ರೆ ಈ ಪ್ರಪಂಚಕ್ಕೆ ತೋರಿಸುವಂತದ್ದು ಹೆಂಗಿರ್ತದೆ ಅಂತ ಪರಲೋಕದಲ್ಲಿರುವಂತ ಯೇಸು ಸ್ವಾಮಿ ಭೂಮಿಗೆ ನರಾವತಾರವನ್ನು ಎತ್ತಿಕೊಂಡು ನಮ್ಮ ಮಧ್ಯದಲ್ಲಿ ವಾಸ